ನಮಸ್ಕಾರ. ಇವತ್ತಿನ ವಿಡಿಯೋ ಮಧ್ಯಮ ವರ್ಗದ ವಾರ್ಷಿಕ ಆದಾಯ 50 ಲಕ್ಷ ಸಂಪೂರ್ಣ ವರದಿ ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇಲ್ಲಿ ನಿಮಗೊಂದು ಕುತೂಹಲ ಆಗ್ಬೋದು, ಮಧ್ಯಮ ವರ್ಗದ ಜನರಿಗೆ 50 ಲಕ್ಷ ಆದಾಯ ಇದೆಯಾ ಅಂತ. ಯಾವಾಗ ಈ ಥರದ ಇನ್ಕಮ್ ಬರುತ್ತೆ, ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ಕವರ್ ಮಾಡಿದ್ದೇವೆ. ದಯವಿಟ್ಟು ಕೊನೆವರೆಗೂ ನೋಡಿ. ಮೊನ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಂದು ಸಂಶೋಧನೆ ನಡೆಸಿದ್ರು. ಅದನ್ನು ರಿಪೋರ್ಟ್ ಅಲ್ಲೂ ಕೂಡ ಹೊರಗೆ ತಂದ್ರು. ಅಂದರೆ ವೇರಿಯಸ್ ಇನ್ಕಮ್ ಟ್ರೆಂಡ್ಸ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ಸ್ ಇನ್ ಇಂಡಿಯಾ. ಕೆಲವು ಕಾರಣಗಳಿಂದಾಗಿ ನಮ್ಮ ಓವರ್ ಆಲ್ ಇಂಡಿಯನ್ ಎಕಾನಮಿ ಮೇಲೆ ಹೋಗ್ತಾ ಇದೆ. ಅಲ್ಲದೆ ಷೇರು ಮಾರುಕಟ್ಟೆ ಕೂಡ, ಫ್ಯೂಚರ್ ಗ್ರೋತ್ ಏನಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅದು ಕೂಡ ಡಿಪೆಂಡ್ಸ್ ಆನ್ ದೀಸ್ ಫ್ಯಾಕ್ಟರ್ಸ್. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳು. ವೇಟೆಡ್ ಆವರೇಜ್ ಇನ್ಕಮ್ 2010-2011ರಲ್ಲಿ 2.3 ಲ್ಯಾಕ್ಸ್, 11-12ರಲ್ಲಿ 3.3 ಲ್ಯಾಕ್ಸ್, 12-13ರಲ್ಲಿ 4.4 ಲ್ಯಾಕ್ಸ್, 13-14ರಲ್ಲಿ 5.2 ಲ್ಯಾಕ್ಸ್, 14-15ರಲ್ಲಿ 7.5 ಲ್ಯಾಕ್ಸ್, 2015-16ರಲ್ಲಿ 9.5 ಲ್ಯಾಕ್ಸ್, 2016-17ರಲ್ಲಿ ಡಾಟಾ ನಾಟ್ ಅವೈಲಬಲ್. ವೇಟೆಡ್ ಆವರೇಜ್ ಅಂತಂದ್ರೆ ವೇರಿಯೇಷನ್ ಆಫ್ ಸಿಂಪಲ್ ಆವರೇಜ್ where the number of people in each category are taken as weight for calculation compared to just simply adding the number of people. ಮತ್ತೆ ವೇಟೆಡ್ ಆವರೇಜ್ ನ ಕಂಟಿನ್ಯೂ ಮಾಡ್ತಾ 2018-19ರಲ್ಲಿ 10.8 ಲ್ಯಾಕ್ಸ್, 19-20ರಲ್ಲಿ 10.6 ಲ್ಯಾಕ್ಸ್, 20-21ರಲ್ಲಿ 11 ಲ್ಯಾಕ್ಸ್, 21-22ರಲ್ಲಿ 13 ಲಕ್ಷ. Average income per year has gone up because less number of people are filing income below the minimum taxable limit, and the large number of people have jumped from lower income group to the upper income group. Average income per year ಅಂದಾಜು 7 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ. 2.3 ಲ್ಯಾಕ್ಸ್ ಇದ್ದದ್ದು ಈಗ 13 ಲಕ್ಷಕ್ಕೆ ಬಂದಿದೆ ಕೇವಲ 10 ವರ್ಷದಲ್ಲಿ. ಈ ರಿಪೋರ್ಟಿನ ಪ್ರಕಾರ average income is expected to go up further 49.70 lakhs by 2047 as more people migrate to higher income group. ಆದ್ದರಿಂದ 2047ರಲ್ಲಿ ಭಾರತ ಒಂದು ತರ ಡೆವಲಪ್ ಕಂಟ್ರಿ ಆಗ್ತಾ ಇದ್ದ ಹಾಗೆ 2047ರ ಹೊತ್ತಿಗೆ ಮಿಡಲ್ ಕ್ಲಾಸ್ ಅವರ ಇನ್ಕಮ್ ಅಂದಾಜು 50 ಲಕ್ಷ ಕ್ರಾಸ್ ಆಗಿರುತ್ತೆ. ಮೇನ್ಲಿ ಬಿಕಾಸ್ ಪ್ರಾಸ್ಪೆರಿಟಿ ಲೆವೆಲ್ಸ್ ಇನ್ ಇಂಡಿಯಾ ಅಂಡ್ ಪಾರ್ಷಿಯಲಿ ಡ್ಯೂ ಟು ಇನ್ಫ್ಲೇಷನ್. ಈಗ ಪರ್ಸೆಂಟೇಜ್ ಆಫ್ ನಿಲ್ ಇನ್ಕಮ್ ರಿಟರ್ನ್ಸ್ ಯಾವ ರೀತಿ ಕಮ್ಮಿ ಆಗ್ತಾ ಇದೆ ಭಾರತದಲ್ಲಿ ಅಂತ ನೋಡಿ. 2010ರಲ್ಲಿ 11ರಲ್ಲಿ 84.1, 13-14ರಲ್ಲಿ 76.9, 17-18ರಲ್ಲಿ 73.5, 20-21ನಲ್ಲಿ 65.1, 21-22ರಲ್ಲಿ 64%. ಅಂದ್ರೆ ಜನರ ಇನ್ಕಮ್ ಮೇಲೆ ಹೋಗ್ತಾ ಇದ್ದ ಹಾಗೆ ನಂಬರ್ ಆಫ್ ಪೀಪಲ್ ನಿಲ್ ರಿಟರ್ನ್ ಫೈಲ್ ಮಾಡೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಭಾರತಕ್ಕೆ ಭವಿಷ್ಯದಲ್ಲಿ ಇನ್ನೂ ಒಂದು ದೊಡ್ಡ ಅಡ್ವಾಂಟೇಜ್ ಅಂತಂದ್ರೆ ಲಾರ್ಜ್ ನಂಬರ್ ಆಫ್ ಪೀಪಲ್ ಎಂಟ್ರಿಂಗ್ ದಿ ವರ್ಕಿಂಗ್ ಏಜ್. ಯಾಕಂದ್ರೆ ಸದ್ಯಕ್ಕೆ ಭಾರತದಲ್ಲಿ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಬಿಲೋ 20 ಇಯರ್ಸ್. ಆದ್ದರಿಂದ ಅವರು ಕೆಲಸ ಮಾಡ್ತಾ ಇಲ್ಲ ಮತ್ತು GDPಗೂ ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ಗೂ ಅವರ ಕಾಂಟ್ರಿಬ್ಯೂಷನ್ ಇಲ್ಲ. ಒಮ್ಮೆ ಅವರೇನಾದ್ರೂ ಹಣವನ್ನು ಗಳಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಕನಾಮಿಕ್ ಆಕ್ಟಿವಿಟಿ ಇನ್ನೊಂದಷ್ಟು ಸ್ಟ್ರಾಂಗ್ ಆಗುತ್ತೆ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ನಂಬರ್ ಕೂಡ ಮೇಲಕ್ಕೆ ಹೋಗುತ್ತೆ. ಈಗ ವರ್ಕ್ ಫೋರ್ಸ್ ಇಸ್ ಅ ಪರ್ಸೆಂಟೇಜ್ ಆಫ್ ಟೋಟಲ್ ಪಾಪ್ಯುಲೇಷನ್ 2022-23ರಲ್ಲಿ 37.9% ಜನ ವರ್ಕ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. 2046-47ರಲ್ಲಿ 45% ಜನ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವರ್ಕ್ ಫೋರ್ಸ್ ವಿತ್ ಟ್ಯಾಕ್ಸಬಲ್ ಇನ್ಕಮ್ ಅನ್ನುವಂಥ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದಾನೆ. 2022-23ರಲ್ಲಿ ವರ್ಕ್ ಫೋರ್ಸ್ ಇನ್ ಪಾಪ್ಯುಲೇಷನ್ 59.1%. ಈಗ 46-47ರಲ್ಲಿ 78% ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್. ಈಗ ನಿಮ್ಮ ಮುಂದೆ ಇನ್ನೂ ಒಂದು ಅಂಕಿಅಂಶ. ಟಾಪ್ 5 ಸ್ಟೇಟ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ 5. ನಂಬರ್ 1 ಮಹಾರಾಷ್ಟ್ರ, 2 ಉತ್ತರ ಪ್ರದೇಶ್, 3 ಗುಜರಾತ್, 4 ರಾಜಸ್ಥಾನ್, 5 ವೆಸ್ಟ್ ಬೆಂಗಾಲ್. ಕರ್ನಾಟಕದ ಹೆಸರು ಕಾಣ್ತಾ ಇಲ್ಲ. ಈ 5 ರಾಜ್ಯಗಳಿಂದ 48% ITR ರಿಟರ್ನ್ಸ್ ಕಟ್ಟಿದ್ದಾರೆ 2021-22. ಸರ್ಕಾರ ಒಂದು ಟಾರ್ಗೆಟ್ ಹಾಕಿದೆ. 2046-47ರಲ್ಲಿ ಭಾರತ ಒಂದು ಡೆವಲಪ್ ಎಕಾನಮಿ ಆಗಬೇಕು. ಅಂದ್ರೆ ಅದು ನಮ್ಮ 1947ನೇ ಇಸ್ವಿ 100 ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ
ಕೋಯಿನ್ಸೈಡ್ ಆಗಬೇಕು ಅನ್ನೋ ಉದ್ದೇಶದಿಂದ. ಅಂದರೆ ಒಂದು ದೇಶದಲ್ಲಿ ಒಂದಷ್ಟು ಸಂಪತ್ತು ಜಾಸ್ತಿ ಆಯಿತು, ವೆಲ್ತ್ ಜಾಸ್ತಿ ಆಯಿತು ಅಂತಂದ್ರೆ ಆವಾಗ ಅದು ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿಗೆ ಅನುಕೂಲ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಕೂಡ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅದರಿಂದಾಗಿ ಮೇಲಕ್ಕೆ ಹೋಗುತ್ತೆ. ಆದ್ದರಿಂದ ನಿಸ್ಸಂದೇಹವಾಗಿ ಮುಂದಿನ 25-30 ವರ್ಷ ನಮ್ಮ ಭಾರತದ ಗೋಲ್ಡನ್ ಪೀರಿಯಡ್ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದ ನಾವೆಲ್ಲರೂ ಇವತ್ತಿನಿಂದಲೇ ಕಷ್ಟಪಟ್ಟು ನಮ್ಮ ದೇಶವನ್ನು ಕಟ್ಟೋಣ ಮತ್ತು ಒಂದಷ್ಟು ಪ್ರಾಸ್ಪ್ಯಾರಿಟಿಯನ್ನು ನಮ್ಮ ಮಕ್ಕಳಿಗೂ ಬಿಟ್ಟು ಹೋಗೋಣ. ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಳೆದ 10 ವರ್ಷದಲ್ಲಿ ನಿಮ್ಮ ಸಂಬಳ ಅಥವಾ ಆದಾಯ 3 ಪಟ್ಟು ಆಗಿದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.